ಎಲ್ರಿಗೂ ನಮಸ್ಕಾರ. ನಾನು ಮೊದಲೇ ಹೇಳಿದಾಗೆ ಈ ನಮ್ಮ ನ್ಯೂ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಆಪ್ಷನ್ ಸ್ಟ್ರಾಟಜಿ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಆಪ್ಷನ್ಸ್ ಅಂದ್ರೆ ಏನಂತ ಆಲ್ರೆಡಿ 2-3 ವಿಡಿಯೋ ಮಾಡಿದ್ದೀನಿ. ಕಾಲ್ ಅಂದ್ರೆ ಏನೋ, ಪುಟ್ ಅಂದ್ರೆ ಏನೋ ಅದೆಲ್ಲ ಎಕ್ಸ್ಪ್ಲೇನ್ ಆಗಿದೆ. ಆದ್ರೂ ಸ್ಟ್ರಾಟಜಿನ ಯಾವ ರೀತಿ ಬಿಲ್ಡ್ ಮಾಡಬೇಕು, ಒನ್ ಬೈ ಒನ್ ಡಿಟೇಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ನಾವ್ ಏನ್ ಮಾಡೋಣ, ಫಸ್ಟ್ ಒಂದು ವೆಬ್ಸೈಟ್ಗೆ ಹೋಗೋಣ. ಓಕೆ, ಆ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಾವು ಡಿಟೇಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈಗ ಫಸ್ಟ್ ಯು ಗೋ ಟು ಸ್ಟಾಕ್ ಮೋಜೋ. ಓಕೆ, ಸ್ಟಾಕ್ ಮೋಜೋ ಯಾಕೆ ನಾ ಚೂಸ್ ಮಾಡಿದ್ದೀನಿ ಅಂದ್ರೆ ಐ ಫೀಲ್ ಕಂಫರ್ಟೇಬಲ್ ಅಂಡ್ ಚಾರ್ಜಸ್ ಆಲ್ಸೋ ಲೆಸ್. ಓಕೆ, ಸೊ ನನ್ನ ಪ್ರಕಾರ ನನಗೆ ಓಕೆ ಅನಿಸ್ತು, ಹೀಗಾಗಿ ನಾ ಇದು ಯೂಸ್ ಮಾಡ್ತಾ ಇದ್ದೀನಿ. ಭಾಳ ದಿವಸ ಆಯ್ತು ಯೂಸ್ ಮಾಡಕತ್ತಿ. ಇದರಲ್ಲಿ ನಮಗೆ ಸಿನಾರಿಯೋ ಈ ರೀತಿ ಇರುತ್ತೆ ನೋಡಿ. ಬುಲ್ಲಿಶ್ ಅಂತ ಇರುತ್ತೆ, ಬೇರಿಶ್ ಇರುತ್ತೆ, ನ್ಯೂಟ್ರಲ್ ಅಂತ ಇರುತ್ತೆ, ಅದರ್ ಅಂತ ಇದೆ. ಇಷ್ಟೆಲ್ಲ ಸ್ಟ್ರಾಟಜಿನ ನಮಗೆ ಆಪ್ಷನ್ಸ್ ಬೈಯಿಂಗ್ ಆಗಲಿ ಆಪ್ಷನ್ ಸೆಲ್ಲಿಂಗ್ ಆಗಲಿ ಮಾಡ್ಬೇಕಪ್ಪ ಅಂದ್ರೆ ಇಷ್ಟೆಲ್ಲ ಸ್ಟ್ರಾಟಜಿ ನಮಗೆ ಗೊತ್ತಿರಬೇಕು. ಯಾವಾಗ ಯಾವ ಸ್ಟ್ರಾಟಜಿ ಮಾಡಬೇಕು, ಯಾವಾಗ ನಾವು ಬುಲ್ ಇರಬೇಕು, ಯಾವಾಗ ಬಿಯರ್ ಇರಬೇಕು, ಯಾವಾಗ ಸೈಡ್ ವೇ ಇದ್ದಾಗ ಯಾವ ಆಪ್ಷನ್ ಸೆಲ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಓಕೆ, ಇದನ್ನೆಲ್ಲ ನಾನು ನನ್ನ ಚಾನಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದರೂ ಸಹ ಒಂದಿಷ್ಟು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಅದನ್ನೇ ನಾನು ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಹಿಂಗೆ ಮಾಡಿರೋದ್ರಿಂದ ಅದು ಬಹಳ ಜನಕ್ಕೆ ಅರ್ಥ ಆಗಿಲ್ಲ. ಆದ್ರಿಂದ ಮತ್ತೊಂದ್ಸಲಿ ಕನ್ನಡದಲ್ಲಿ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈಗ ಸಿನಾರಿಯೋ ಬುಲ್ಲಿಶ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿನ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ. ಓಕೆ, ಬುಲ್ಲಿಶ್ ಅಂದ್ರೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂದ್ರೆ ಬುಲ್ಲಿಶ್ ಅಂತಾರೆ. ಬೇರಿಶ್ ಅಂದ್ರೆ ಏನು, ಮಾರ್ಕೆಟ್ ಯಾವಾಗ ಕೆಳಗೆ ಹೋಗುತ್ತಲ್ಲ ಅವಾಗ. ಬುಲ್ಲಿಶ್ ಇದ್ದಾಗ ನಾವು ಕಾಲ್ ತಗೋಬಹುದು, ಬೇರಿಶ್ ಇದ್ದಾಗ ಪುಟ್ ತಗೋಬಹುದು. ಎಲ್ಲರಿಗೂ ಗೊತ್ತಿದೆ ಸರ್, ಇದರಲ್ಲಿ ಏನು ಹೊಸದು ಅಂತಾನೆ ಕೇಳ್ಬೋದು. ಓಕೆ, ಈಗ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರು ರಿಸ್ಕ್ ಅಪಿಟೈಟ್ ಡಿಫ್ರೆಂಟ್ ಇರುತ್ತೆ. ನೀವು ಕಾಲ್ ತಗೊಂತೀರಾ, ಕರೆಕ್ಟ್, ಮೇಲ್ ಹೋದಾಗ ಕಾಲ್ ತಗೊಂತೀರಾ. ಬಟ್ ಸಡನ್ ಆಗಿ ಮಾರ್ಕೆಟ್ ರಿವರ್ಸ್ ಆಗುತ್ತೆ, ಅವಾಗ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ? ನಿಮ್ಮ ಆಪ್ಷನ್ಸ್ ಪ್ರೀಮಿಯಂ ತುಂಬಾ ಡಿಕೆ ಆಗ್ಬಿಡುತ್ತೆ, ಡೌನ್ ಆಗ್ಬಿಡುತ್ತೆ. ಅವಾಗ ನೀವು ಕೊಟ್ಟದ್ದೇನು ಪ್ರೈಸ್ ಇರುತ್ತಲ್ಲ ಎಲ್ಲ ಹೋಗ್ಬಿಡೋ ಚಾನ್ಸ್ ಇರುತ್ತೆ. ಅದನ್ನ ನೀವು ಮತ್ತೆ ಕರೆಕ್ಟ್ ಮಾಡಿ ಮತ್ತೆ ಪುಟ್ ತಗೋಬೇಕು. ಕೆಳಗೆ ಬಂದ ನಾವು ಪುಟ್ ತಗೊಂತೇವೆ, ಅದರಲ್ಲಿ ಏನಿದೆ ಅಂತ ನೀವು ಹೇಳ್ಬೋದು. ಕರೆಕ್ಟ್ ಅಲ್ಲ? ನಿಜ. ಬಟ್ ನಾರ್ಮಲಿ ಏನಾಗತ್ತಪ್ಪ ಅಂದ್ರೆ ಆಪ್ಷನ್ ಬೈಯರು ಜಾಸ್ತಿ ದುಡ್ಡು ಮಾಡಲ್ಲ ಅಂತ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಈಗ ಲೆಟ್ಸ್ ಫಾರ್ಗೆಟ್. ನಾನು ನಿಮಗೆ ನಮ್ಮ WD ಗ್ಯಾನ್ ಥಿಯರಿ ಹೇಳ್ಕೊಡ್ತಾ ಇಲ್ಲ, ದೊಡ್ಡ ಮೂಮೆಂಟ್ ಯಾವ ರೀತಿ ಕ್ಯಾಚ್ ಮಾಡ್ಬೇಕು ಅಂತ ಅದನ್ನು ಹೇಳ್ಕೊಡ್ತಾ ಇಲ್ಲ, ಏನೂ ಇಲ್ಲ. ಓಕೆ, ಅದನ್ನೆಲ್ಲ ಒಂದು ಸೈಡ್ಗೆ ಇಟ್ಬಿಡೋಣ. ಒಂದು ಲೇಮನ್ ತರ ಅರ್ಥ ಮಾಡ್ಕೊಳ್ಳೋಣ. ಬುಲ್ಲಿಶ್ ಅಂದ್ರೇನು, ಬೇರಿಶ್ ಅಂದ್ರೇನು, ರಿಸ್ಕ್ ಅಂದ್ರೇನು, ರಿವಾರ್ಡ್ ಅಂದ್ರೆ. ಕಾಲ್ ತಗೊಂಡ್ರೆ ಏನಾಗುತ್ತೆ, ಪುಟ್ ತಗೊಂಡ್ರೆ ಏನಾಗುತ್ತೆ, ಆಪ್ಷನ್ಸ್ ಅಂದ್ರೆ ಏನು, ಆಪ್ಷನ್ ಅಲ್ಲಿ ನಾವು ಯಾಕೆ ಟ್ರೇಡ್ ಮಾಡ್ತೇವೆ ಅನ್ನೋದನ್ನ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಆಪ್ಷನ್ ಯಾವಾಗ ನಾವು ತಗಂತವಪ್ಪ ಅಂತಂದ್ರೆ ನಮ್ಮ ಹತ್ರ ಯಾವುದೇ ಆಪ್ಷನ್ ಇಲ್ದಾಗೆ. ಓಕೆ, ನಮ್ಮ ಹತ್ರ ದುಡ್ಡು ಕಡಿಮೆ ಇರುತ್ತೆ ಒಂದು. ಎರಡನೇದು, ನಮಗೆ ಕ್ಲಿಯರ್ ಕಟ್ ವೀವ್ ಇರುತ್ತೆ. ಒಂದು ಬುಲಿಶ್ ವೀವ್ ಇರುತ್ತೆ, ಒಂದು ಬೇರಿಶ್ ವೀವ್ ಇರುತ್ತೆ. ಆ ಟೈಮ್ನಾಗೆ ಬುಲಿಶ್ ವೀವ್ ಇದ್ದಾಗ ನಾವು ಕಾಲ್ ಬೈ ಮಾಡ್ತೇವೆ, ಬೇರಿಶ್ ಬಿದ್ದಾಗ ಪುಟ್ ಬೈ ಮಾಡ್ತೇವೆ. ಅಷ್ಟೇ ನಿಮ್ಗೆ ಗೊತ್ತಿರೋದು. ಬಟ್ ಅದರಲ್ಲಿ ಇದನ್ನೇ ರಿಸ್ಕ್ ನ ಕಡಿಮೆ ಮಾಡಿ ನಾವು ಯಾವ ಲೆವೆಲ್ ತನಕ ನಾವು ಸ್ಟ್ರಾಟಜಿನ ಡಿಫೈನ್ ಮಾಡ್ಬೋದು, ಯಾವ ರೀತಿ ನಾವು ಹೈ ಲೆವೆಲ್ ಅಲ್ಲಿ ಲಿವರೇಜ್ ಮಾಡಿಬಿಟ್ಟು ನಾವು ಜಾಸ್ತಿ ಪ್ರಾಫಿಟ್ ಜಾಗದಲ್ಲಿ ಕಡಿಮೆ ಲಾಸ್ ಮಾಡಿ ಕಡಿಮೆ ಪ್ರಾಫಿಟ್ ಮಾಡೋದು. ಅಂದ್ರೆ ಕಡಿಮೆ ಲಾಸ್ ಕಡಿಮೆ ಪ್ರಾಫಿಟ್, ಅಂದ್ರೆ ಲಾಸನ್ನು ಕಡಿಮೆ ಆಗ್ಬೇಕು, ಪ್ರಾಫಿಟ್ ಕಡಿಮೆ ಆದ್ರೂ ಚಿಂತೆ ಇಲ್ಲ, ಲಾಸ್ ಕಡಿಮೆ ಆಗ್ಬೇಕು. ಅದಕ್ಕೆ ಇಷ್ಟೆಲ್ಲ ಸ್ಟ್ರಾಟಜಿಗಳು ಇರೋದು. ಓಕೆ, ಈಗ ಮಾರ್ಕೆಟ್ ಬುಲಿಶ್ ಇದ್ದಾಗೆ ಎರಡು ಟೈಪ್ ಮಾಡ್ಬೋದು ನಾವು. ಒಂದೇನಪ್ಪ, ಕಾಲ್ ಬೈ ಮಾಡ್ಬೋದು. ಓಕೆ, ಒಂದು ಕಾಲ್ ಬೈ ಮಾಡ್ಬೋದು ಅಥವಾ ಒಂದು ಪುಟ್ ಸೆಲ್ ಮಾಡ್ಬೋದು. ಪುಟ್ ಸೆಲ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಾವು ಪ್ರೀಮಿಯಂನ ತಗಂತೇವೆ. ಪ್ರೀಮಿಯಂ ತಗಂತೇವೆ ಅಂದ್ರೆ ಏನು, ನಮಗೆ ಅದರಿಂದ ಬೆನಿಫಿಟ್ ಆಗುತ್ತೆ ಅಂತ ಅರ್ಥ. ಓಕೆ, ಕಾಲ್ ಬೈ ಮಾಡ್ತೇವೆ ಅಂದ್ರೆ ಪ್ರೀಮಿಯಂ ನಾವು ಕೊಡ್ತೇವೆ. ಓಕೆ, ನಾ ಆಲ್ರೆಡಿ ಹೋದ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರೀಮಿಯಂ ಕೊಡೋದು ತಗೊಳೋದು ಅಂದ್ರೆ ಒಂಥರ ಇನ್ಶೂರೆನ್ಸ್ ಕಂಪ್ನಿಗೆ ನಾವು ಪ್ರೀಮಿಯಂ ಕೊಟ್ಟಂಗೆ. ಓಕೆ, ಇನ್ಶೂರೆನ್ಸ್ ಕಂಪ್ನಿ ಪ್ರೀಮಿಯಂ ಕೊಟ್ಟಾಗ ಏನಾಗುತ್ತೆ, ನಮ್ಮ ಪ್ರೀಮಿಯಂ ಹೋಯ್ತು. ಬಟ್ ಇನ್ಶೂರೆನ್ಸ್ ಕ್ಲೈಮ್ ಆದಾಗ ಮಾತ್ರ ನಮಗೆ ಬೆನಿಫಿಟ್ ಸಿಗುತ್ತೆ, ಅಲ್ಲಿ ತನಕ ಕ್ಲೈಮ್ ಸಿಗಲ್ಲ, ಬೆನಿಫಿಟ್ ಸಿಗಲ್ಲ. ಓಕೆ, ಬಟ್ ಇನ್ಶೂರೆನ್ಸ್ ಕಂಪ್ನಿ ಏನ್ ಮಾಡಿದ್ರೆ ಪ್ರೀಮಿಯಂ ತಗೊಳುತ್ತೆ. ಅವರು ಬಹಳ ಜನರಿಂದ ಪ್ರೀಮಿಯಂ ತಗೊಳೋದ್ರಿಂದ ಏನಾಗುತ್ತೆ, ಅವರಿಗೆ ಪ್ರಾಫಿಟ್ ಆಗುತ್ತೆ. ಯಾರೋ ಒಬ್ರು ಡೆತ್ ಆಯ್ತಪ್ಪ ಅಂತಂದ್ರೆ ಕಂಪನಿ ವಿಲ್ ಬಿನ್ ಪ್ರಾಫಿಟ್, ಬಿಕಾಸ್ ದೇ ಹ್ಯಾವ್ ಕಲೆಕ್ಟೆಡ್ ಫ್ರಮ್ ಮೋರ್ ದನ್ 1000 ಪೀಪಲ್, ಲ್ಯಾಕ್ಸ್ ಆಫ್ ಪೀಪಲ್. ಓಕೆ, ಯಾರೋ ಒಬ್ರಿಗೆ ಒಂದು ಡೆತ್ ಬೆನಿಫಿಟ್ ಕೊಟ್ಟರೆ ಅವ್ರಿಗೆ ಏನು ಹೋಗ್ಬೇಕಾಗಿದೆ. ಅದೇ ರೀತಿ ಈ ಆಪ್ಷನ್ಸ್ ಅಲ್ಲೂ ಸಹ ಪ್ರೀಮಿಯಂ ಕೊಡೋದು ತಗೊಳೋದು ಅಂದ್ರೆ ಏನಪ್ಪಾ ಅಂದ್ರೆ, ಪ್ರೀಮಿಯಂನ ನಾವು ಕಾಲ್ ಬೈ ಮಾಡಿದಾಗ ಕೊಡ್ತೇವೆ. ಅದನ್ನೇ ಕಾಲ್ ಬೈ ಮಾಡಿದಾಗ ಪುಟ್ ಸೆಲ್ ಮಾಡಿದ್ವಿ ಅಂದ್ರೆ ಪ್ರೀಮಿಯಂನ ನಾವು ತಗಂತೇವೆ. ಓಕೆ, ಯು ವಿಲ್ ಬಿಕಮ್ ಅನ್ ಇನ್ಶೂರೆನ್ಸ್ ಕಂಪನಿ ಇನ್ಸ್ಟೆಡ್ ಆಫ್ ಯು ಬಿಕಮ್ ಎ ಕಸ್ಟಮರ್. ಓಕೆ, ಇದು ಡಿಫರೆನ್ಸ್ ನಿಮಗೆ ಅರ್ಥ ಆಗಿರ್ಬೇಕು. ಓಕೆ, ಈಗ ಬೈ ಕಾಲ್ ಅಂದ್ರೆ ಏನಪ್ಪಾ, ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಮಾರ್ಕೆಟ್ ಮೇಲೆ ಹೋಗುವಾಗ ನಾರ್ಮಲಿ ನಾವೇನ್ ಮಾಡ್ತೇವೆ, ಕಾಲ್ನ ಬೈ ಮಾಡ್ತೇವೆ. ಕಾಲ್ ಬೈ ಮಾಡಿಬಿಟ್ಟು ಸಿಂಪಲ್ ಆಗಿ ನಾವು ಲಾಂಗ್ ಟ್ರೇಡ್ ನ ತಗಂತೇವೆ. ಓಕೆ, ಇದು ಒಂದು.
ಮಾರ್ಕೆಟ್ ಮೇಲೆ ಹೋಗುತ್ತಂದಾಗ ಒಂದು ಪುಟ್ ಸೆಲ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಪ್ರೀಮಿಯಂ ನಮಗೆ ಬೆನಿಫಿಟ್ ಸಿಗುತ್ತೆ. ಇದೇನು ಪ್ರೀಮಿಯಂ ಇರುತ್ತಲ್ಲ, ಇದು ನಾನು ಇಲ್ಲಿ ಕಾಲ್ ಬೈ ಮಾಡಿದ್ರಲ್ಲಿ 24,350 156 ರುಪೀಸ್ ಪ್ರೀಮಿಯಂ ಸೆಲ್ ಮಾಡಿದೆ ಅಂದ್ರೆ, ಸೊ ಇದು ಪ್ರೀಮಿಯಂ ಡಿಕೆ ಆಗ್ತಾ 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 ಹೋಗಿ ನನಗೆ ಒಂದು ಒಳ್ಳೆಯ ಅಮೌಂಟ್ ಸಿಗುತ್ತೆ ಅಂತಂದು ನಾನು. ಆದ್ರೆ ಪುಟ್ ಸೆಲ್ ಮಾಡಕ್ಕೆ ನನಗೆ ದುಡ್ಡು ಭಾಳ ಬೇಕು. ಓಕೆ, ಸೊ ಕಾಲ್ ಬೈ ಮಾಡಕ್ಕೆ ದುಡ್ಡು ಕಡಿಮೆ ಬೇಕು. ಓಕೆ, ಸೊ ಅದಕ್ಕೆ ಪುಟ್ ಸೆಲ್ ಮಾಡ್ಬೇಕಪ್ಪ, ಇಟ್ಸ್ ಈಕ್ವಲ್ ಟು ಯುವರ್ ಫ್ಯೂಚರ್ ಬೈಯಿಂಗ್. ಫ್ಯೂಚರ್ ಬೈ ಮಾಡ್ತಾರ ಆಗುತ್ತೆ. ಸೊ ಫ್ಯೂಚರ್ ಬೈ ಮಾಡಿದ್ರೆ ಅದ್ರ ಬದಲಿ ಪುಟ್ ಸೆಲ್ ಮಾಡೋ ಬದಲಿ ಕಾಲ್ ಬೈ ಮಾಡೋ ಬದಲಿ ನಾವು ಫ್ಯೂಚರ್ ಬೈ ಮಾಡ್ಬೋದು. ಎಸ್, ಯು ಕ್ಯಾನ್ ಬೈ ಫ್ಯೂಚರ್. ಫ್ಯೂಚರ್ ಬೈ ಮಾಡೋದ್ರಲ್ಲಿ ರಿಸ್ಕ್ ಏನಿದೆ ಅಂದ್ರೆ, ಈಗಿನ ಟ್ಯಾಕ್ಸ್ ಲಾ ಪ್ರಕಾರ ತುಂಬಾ ಟ್ಯಾಕ್ಸಸ್ ಜಾಸ್ತಿ ಇದೆ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಆಗಲಿ, ಟರ್ನ್ ಓವರ್ ಟ್ಯಾಕ್ಸ್ ಆಗಲಿ, ಅದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಫ್ಯೂಚರ್ ಬೈ ಮಾಡಿದ್ರೆ ತುಂಬಾ ಟ್ಯಾಕ್ಸ್ನ ಪೇ ಮಾಡ್ಬೇಕಾಗತ್ತೆ. ಸೊ ಆದ್ರಿಂದ ಸೊ ಆಪ್ಷನ್ಸ್ ಅಲ್ಲಿ ಯಾರು ಟ್ರೇಡ್ ಮಾಡ್ತಾರಲ್ಲ ಅವರಿಗೆ ಸ್ವಲ್ಪ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೊ ಆದ್ರಿಂದ ಇನ್ಸ್ಟೆಡ್ ಆಫ್ ಬೈಯಿಂಗ್ ಅನ್ ಆಪ್ಷನ್, ಯು ಸೆಲ್ ಅನ್ ಆಪ್ಷನ್. ಓಕೆ, ಸೊ ಅದು ಒಂದು ಲಾಜಿಕ್. ಈಗ ಮಾರ್ಕೆಟ್ ಬುಲ್ಲಿಶ್ ಇದೆ. ಸೊ ಬುಲ್ ಮಾಡೋ ಬದ್ಲಿ ಅಂದ್ರೆ ಕಾಲ್ ಬೈ ಮಾಡೋ ಬದ್ಲಿ ಮತ್ತೇನು ಮಾಡ್ಬೋದು ಅಂತ ನೀವು ಕೇಳ್ಬೋದು. ಅದನ್ನ ನಾನು ನಿಮಗೆ ಡಿಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಬುಲ್ಲಿಶ್ ಬಿಟ್ಬಿಟ್ಟು ಫಸ್ಟ್ ನ್ಯೂಟ್ರಲ್ ಇಂದ ಸ್ಟಾರ್ಟ್ ಮಾಡೋಣ. ಅದಾದ್ಮೇಲೆ ಅದರ್ಸ್ ಅಂತ ಇದೆ. ಸೊ ಅದರ್ಸ್ ಅಲ್ಲಿ ಏನಿದೆ, ಲಾಂಗ್ ಸ್ಟ್ರಾಡಲ್ ಇದೆ, ಲಾಂಗ್ ಸ್ಟ್ರ್ಯಾಂಗಲ್ ಇದೆ, ಲಾಂಗ್ ಐರನ್ ಕಾಂಡರ್ ಇದೆ, ಲಾಂಗ್ ಐರನ್ ಬಟರ್ಫ್ಲೈ ಇದೆ, ಕಾಲ್ ರೇಷಿಯೋ ಸ್ಪ್ರೆಡ್ ಇದೆ, ಪುಟ್ ರೇಷಿಯೋ ಸ್ಪ್ರೆಡ್ ಇದೆ. ಇದನ್ನ ಡಿಟೇಲ್ ಆಗಿ ಒಂದೊಂದಾಗಿ ಕಲಿಯೋಣ. ಅದಾದ ನ್ಯೂಟ್ರಲ್ ಅಲ್ಲಿ ಏನಿದೆಯಪ್ಪ ಅಂದ್ರೆ, ಶಾರ್ಟ್ ಸ್ಟ್ರಾಡಲ್ ಇದೆ, ಶಾರ್ಟ್ ಸ್ಟ್ರ್ಯಾಂಗಲ್ ಇದೆ, ಶಾರ್ಟ್ ಐರನ್ ಕಾಂಡರ್ ಇದೆ, ಶಾರ್ಟ್ ಐರನ್ ಬಟರ್ಫ್ಲೈ ಇದೆ, ಬ್ಯಾಟ್ಮನ್ ಇದೆ, ಜೇಡ್ ಲಿಸರ್ಡ್ ಇದೆ, ರಿವರ್ಸ್ ಜೇಡ್ ಲಿಸರ್ಡ್ ಇದೆ, ಡಬಲ್ ಬ್ರೇಕ್ ಇದೆ. ಸೊ ಇದರ ಅರ್ಥ ಏನು, ಪ್ರತಿಯೊಂದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಬಿಯರ್ಸ್ ಇದ್ದಾಗ ನಾವು ಏನೇನು ಮಾಡ್ಬೇಕು ಅಂತ, ಒಂದು ಪುಟ್ ಬೈ ಮಾಡೋದಾಗ್ಲಿ, ಕಾಲ್ ಸೆಲ್ ಮಾಡೋದಾಗ್ಲಿ, ಬಿಯರ್ ಕಾಲ್ ಸ್ಪ್ರೆಡ್ ಮಾಡೋದಾಗ್ಲಿ, ಬಿಯರ್ ಪುಟ್ ಸ್ಪ್ರೆಡ್ ಮಾಡೋದಾಗ್ಲಿ, ಲಾಂಗ್ ಕ್ಯಾಲೆಂಡರ್ ವಿತ್ ಪುಟ್ಸ್ ಮಾಡೋದಾಗ್ಲಿ, ಅಥವಾ ಬಿಯರ್ ಕಾಂಡರ್ ಆಗಲಿ, ಬಿಯರ್ ಬಟರ್ಫ್ಲೈ ಆಗಲಿ, ರಿಸ್ಕ್ ರಿವರ್ಸಲ್ ಆಗಲಿ. ಸೊ ಇವನ್ನೆಲ್ಲ ನಾವು ಬೇರಿಶ್ ವ್ಯೂ ಇದ್ದಾಗ ಮಾಡ್ಬೋದು. ಇವು ಪ್ರತಿಯೊಂದರದ್ದು ಮೀನಿಂಗ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಓಕೆ, ಬುಲಿಶ್ ಇದ್ದಾಗ ನಾವು ಏನೇನು ಮಾಡ್ಬೋದು, ಒಂದು ಬೈ ಕಾಲ್ ಮಾಡ್ಬೋದು, ಸೆಲ್ ಪುಟ್ ಮಾಡ್ಬೋದು, ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಬೋದು, ಬುಲ್ ಪುಟ್ ಸ್ಪ್ರೆಡ್ ಮಾಡ್ಬೋದು, ಲಾಂಗ್ ಕ್ಯಾಲೆಂಡರ್ ವಿತ್ ಕಾಲ್ಸ್ ಮಾಡ್ಬೋದು, ಬುಲ್ ಕಾಂಡರ್ ಮಾಡ್ಬೋದು, ಬುಲ್ ಬಟರ್ಫ್ಲೈ ಮಾಡ್ಬೋದು, ರೇಂಜ್ ಫಾರ್ವರ್ಡ್. ಸೊ ಇಷ್ಟೆಲ್ಲ ಸ್ಟ್ರಾಟಜಿಗಳು ಇದಾವೆ. ಇದನ್ನೇ ನಾವು ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಒಯ್ಬೋದು, ರಿಸ್ಕ್ ರಿವಾರ್ಡ್ ಏನೋ, ಸೊ ಅದನ್ನೆಲ್ಲ ಡಿಟೇಲ್ ಆಗಿ ಕಲಿಬೇಕಪ್ಪ ಅಂತಂದ್ರೆ ಜಸ್ಟ್ ಬಿ ವಿತ್ ಅಸ್. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಒಂದೊಂದೇ ವಿಡಿಯೋನ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅವಾಗ ನಿಮಗೆ ಆಪ್ಷನ್ಸ್ ಅಲ್ಲಿರೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಅವಾಗ ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆ, ಸೊ ಇದು ಕನ್ನಡದಲ್ಲಿ ನಿಮಗಾಗಿ ನಾನು ಮಾಡ್ತಾ ಇರೋದು. ಅದಕ್ಕೆ ಚಾನಲ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಈ ಪ್ರತಿಯೊಂದನ್ನು ಡಿಟೇಲ್ ಆಗಿ, ಇನ್ ಡಿಟೇಲ್, ವಿತ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಓಕೆ, ವಿತ್ ಬ್ಯಾಕ್ ಟೆಸ್ಟ್ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆಸ್ ಆಫ್ ನೌ, and like and subscribe. Thank you.